ಏನಿವತ್ತು ನಮ್ಮ ದಲಿತ ಸಮಾಜದ ಹಿರಿಯ ಮುಖಂಡರು ಹಾಗೂ ಈ ಒಂದು ಸಮಾಜದಲ್ಲಿ ಸುಮಾರು ವರ್ಷಗಳಿಂದ ತಮ್ಮದೇ ಆದಂತಹ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಸಿ ವಿ ಗೋಪಾಲಣ್ಣವರು ಇವತ್ತು ಬೋವಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾವು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಸಿ ವಿ ಗೋಪಾಲಣ್ಣವ್ರನ್ನ ನೋಡಿದ್ದೀವಿ. ಅವರ ಆ ಕಾಲದಲ್ಲೇ ಚಳುವಳಿಯಲ್ಲಿದ್ದಂಥವರು, ದಲಿತ ಚಳುವಳಿಯಲ್ಲಿ ಅವತ್ತಿಂದ ಕೂಡ ಚಳುವಳಿಯ ಜೊತೆಗೆ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಅನೇಕ ಈ ಸಮಾಜದ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ಈ ತಾಲೂಕಿನ ಎಲ್ಲ ಸುಮಾರು ದೀನ ದಲಿತರ ಸೇವೆಗಳನ್ನು ಮಾಡಿದ್ದಾರೆ. ಹಾಗೆ ಯಾರಿಗಾದರೂ ತೊಂದರೆ ಆದಾಗ, ಹೆಚ್ಚು ಕಡಿಮೆ ಆದಾಗ ಹೋಗಿ ನಿಂತ್ಕೊಂಡು ಎಲ್ಲವನ್ನು ಕೂಡ ಬಗೆಹರಿಸ್ತಕ್ಕಂಥ ಅನೇಕ ನಾನು ನ್ಯಾಯ ಪಂಚಾಯತಿಗಳನ್ನು ನೋಡಿದ್ದೀನಿ. ಅವ್ರನ್ನ ಅನೇಕ ಇವುಗಳನ್ನು ಕೂಡ ಸ್ಟೇಷನ್ ಕಳಿಸ್ತಿದ್ದಾನೆ. ಅವರು ಎಲ್ಲವನ್ನು ಕೂಡ ಕುಂತು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಇಷ್ಟೊಂದು ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೀಬೇಕು. ಅವರಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗಬೇಕು, ಒಳ್ಳೆಯ ಅವಕಾಶಗಳು ಸಿಕ್ಕಿ ರಾಜಕೀಯವಾಗಿ ಅವರು ಮುಂದಕ್ಕೆ ಬರಬೇಕು ಅಂತ ನಾನು ಸಂದರ್ಭ ಶುಭ ಹಾರೈಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿದೆ ತಮಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ನಮಸ್ಕರಿಸ್ತಾ ಈ ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಶಾಮರಡ್ಡಹಳ್ಳಿ ಗ್ರಾಮದ ನಮ್ಮ ಸಿ ವಿ ಗೋಪಾಲಣ್ಣನವರು ಅವರು ಹೋರಾಟ ಆದಿಯಿಂದ ಹಿಡಿದು ರಾಜಕೀಯ ಆದಿವರೆಗೂ ಬೆಳ್ಕೊಂಡು ಬಂದಿರೋರು. ಹೋರಾಟ ಆದಿಯಲ್ಲಿ ಬಂದು ಇವಾಗ ರಾಜಕೀಯ ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಅಂದ್ರೆ ಅವ್ರ ಹೋರಾಟದ ಒಂದು ಸಾಧನೆಗಳ ತೋರಿಸ್ತವೆ. ಇವರು ರಾಜಕೀಯ ಬೆಂಬಲ ಸಿಕ್ಕಿದೆ ಅಂದ್ರೆ ಅವ್ರ ಹೋರಾಟದ ಗೆಲುವುಗಳು ಏನು. ನಮ್ಮ ಕಮ್ಯುನಿಟಿಯಲ್ಲಿ ಅಂಬೇಡ್ಕರ್ ವಾದಿಯಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೋ, ಇವತ್ತು ಬೋವಿ ಸಮುದಾಯದ ಒಬ್ಬ ಜಿಲ್ಲಾ ಮಟ್ಟದ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ಉನ್ನತ ಸ್ಥಾನವನ್ನು ಪಡೆದುಕೊಂಡು ಇವತ್ತು ಮುಳಬಾಗಿಲು ತಾಲೂಕಿಗೆ ಇದುವರೆಗೂ ಬಂದೇ ಇಲ್ಲ ಅಂತ ಅವಾಗ ವಿಚಾರ ತಿಳಿಸ್ತಾ ಇದ್ರು. ಇದುವರೆಗೂ ಕೋಲಾರಿಂದ ಆಚೆ ಜಿಲ್ಲಾ ಅಧ್ಯಕ್ಷರಾಗೋಕೆ ಯಾರಿಗೂ ಅವಕಾಶನೇ ಸಿಕ್ಕಿಲ್ಲ ಅಂತ ಒಂದು ಉನ್ನತ ಸ್ಥಾನವನ್ನು ಇವತ್ತು ನಮ್ಮ ಸಿ ವಿ ಗೋಪಾಲಣ್ಣ ಅವರು ಪಡ್ಕೊಂಡು ಬಂದಿದ್ದಾರೆ. ಅವರಿಗೆ ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಈ ಸಮುದಾಯದ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗಲು, ನಾವೆಲ್ಲ ಬೆಳೆಯಲು ನಮ್ಗೆ ಒಂದು ಮಾರ್ಗದರ್ಶಿ ಆಗಿರ್ತಾರೆ ಅವರು. ನಾವು ಮುಂದೆ ಹೋರಾಟ ಮಾಡೋದಕ್ಕಾಗ್ಲಿ ಅವ್ರು ಮಾಡಿರುವ ಒಂದು ಸಾಧನೆಗಳನ್ನು ನಾವು ನೆನಪಿಸ್ಕೊಂಡು ಅವ್ರ ಹಾದಿಯಲ್ಲಿ ನಡೆಯೋದಕ್ಕೆ ನಾವು ಇಷ್ಟಪಟ್ಟು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಹಾರೈಸ್ತಾ ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಆಗಿರುವ ನಮ್ಮ ಸಿ ವಿ ಗೋಪಾಲನ್ ಅವರಿಗೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಜನಾಂಗಕ್ಕೆ ಗೋಪಾಲನ ಕೊಡುಗೆ ಏನು ಅಂದ್ರೆ, ಒಂದು ಆಲದ ಮರ ಯಾರಾದ್ರೂ ಹೋಗ್ಬಿಟ್ಟು ಕುತ್ಕೋಬಹುದು, ತಣ್ಣಗಿರ್ತದೆ. ಆ ತರ ನಮ್ಮ ಜನಾಂಗಕ್ಕೆ ಅವ್ರು ಮಾಡ್ತಾ ಇರೋ ಸೇವೆಗಳು ಅಷ್ಟು ಇಷ್ಟು ಅಲ್ಲ. ಯಾರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ, ಒಂದು ಮದುವೆಗಾಗ್ಲಿ, ಎಲ್ಲಾದ್ರೂ ನ್ಯಾಯ ಪಂಚಾಂಗ ಮತ್ತೆ ಬೇರೆ ಕಾರ್ಯಕ್ರಮಗಳಾಗ್ಲಿ ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಇಂಥ ಟೈಮು ಅನ್ನೋದಿಲ್ಲ ಅವ್ರಿಗೆ. 12 ಗಂಟೆ ರಾತ್ರಿ ಆಗ್ಬೋದು, 5 ಗಂಟೆ ರಾತ್ರಿ ಆಗ್ಬೋದು, ಫೋನ್ ಮಾಡಿದ ತಕ್ಷಣ ಆಯ್ತಪ್ಪ ನಾನು ಇದ್ದೀನಿ ಅಂತ ಬಂದು ಅಲ್ಲಿ ನಿಂತುಕೊಂಡು ಆ ವ್ಯವಹಾರಗಳನ್ನೆಲ್ಲ ಹೆಂಗೆ ಒಂಥರ ಅಷ್ಟು ನಿಷ್ಠಾಗಿ ಕಟ್ಟಾಗಿ ಅವರು ಮಾತನ್ನು ಉಳಿಸ್ಕೊಂತಾರೆ. ಅದಕ್ಕೆ ಈ ಮಾತುಗಳನ್ನ ಆಡಿದ್ದಕ್ಕೆ ಮಾತಾಡಕ್ ಬಿಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾರೆ. ಜೈ ಭೀಮ್, ಜೈ ಕರ್ನಾಟಕ. ಕೋಲಾರ ಜಿಲ್ಲೆಯ ಬೋವಿ ಅಧ್ಯಕ್ಷರಾದ ನಮ್ಮ ಗೋಪಾಲಣ್ಣ ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯ ಎಲ್ಲ ಯುವಕರನ್ನ ಅವನ್ನೆಲ್ಲರೂ ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೋವಿ ನಿಗಮಕ್ಕೆ ಒಳ್ಳೆಯ ಅಭಿವೃದ್ಧಿಗಳನ್ನು ತಂದು ಎಲ್ಲ ಜನರಿಗೆ ಒಳ್ಳೆಯ ಸಹಕಾರವನ್ನು ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಳಬಾಗಿಲು ತಾಲೂಕಲ್ಲಿ ಇವತ್ತು ನಿನ್ನೆ 4ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ 6 ತಾಲೂಕುಗಳೆಲ್ಲ ನಾಯಕರುಗಳೆಲ್ಲ ಸೇರಿ, ಸಮಾಜದ ನಾಯಕರುಗಳೆಲ್ಲ ಸೇರಿ ನನ್ನ 5ನೇ ತಾರೀಕು ನಿನ್ನೆ ಕೋಲಾರಲ್ಲಿ ಇಡೀ 6 ತಾಲೂಕು ಎಲ್ಲ ನಾಯಕರೆಲ್ಲ ಸೇರಿ, ಸಮಾಜದ ನಾಯಕರು, ಬೋವಿ ಸಮಾಜದವರೆಲ್ಲ ಕೂಡ ಸೇರಿ ನಮ್ಮ 4 ಬಾರಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಾರಾಯಣ ಸಾಮಣ್ಣ ಅವರು ಅಧ್ಯಕ್ಷರಾಗಿದ್ದರು.
ಅದು 4 ವರ್ಷ ಆಗಿತ್ತು. ಅವರು ರಾಜೀನಾಮೆ ಕೊಟ್ಟರು. ತದನಂತರ 4 ವರ್ಷದಿಂದ ನಾನು ಅಧ್ಯಕ್ಷರು ಅದು ಜಿಲ್ಲೆಯಲ್ಲಿ ಇರಲಿಲ್ಲ. ನಮ್ಮ ಕೋಲಾರ ಜಿಲ್ಲೆ ಯುವ ಅಧ್ಯಕ್ಷರಿದ್ರು, ಯುವ ವೇದಿಕೆ ಅಧ್ಯಕ್ಷರು ಸನ್ಮಾನ್ಯ LG ಮುನ್ರಾಜ್ ಅವರು, ಮತ್ತೆ ಅದ್ರ ಜೊತೆಗೆ ಶ್ರೀಕೃಷ್ಣನ್ ಅವರು ಅಧ್ಯಕ್ಷರಾಗಿದ್ರು. ಅದ್ರ ಜೊತೆಗೆ ವರ್ಧೆ ವೆಂಕಟೇಶ್ ಅವರಿದ್ರು. ಅದ್ರ ಜೊತೆಗೆ ಇನ್ನ ನಮ್ಮ ಮುನಿಯಪ್ಪ ಅಂತ ಸೆಕ್ರೆಟರಿ ಇದ್ರು, ಅವರು ಕೂಡ ತೀರ್ಕೊಂಡ್ರು. ಅದರಿಂದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪೆಂಡಿಂಗ್ ಇರೋದ್ರಿಂದ ನನ್ನ ಕಾರ್ಯಕ್ರಮ ಮಾಡಿ ನನ್ನ ನೂತನವಾಗಿ ಅಧ್ಯಕ್ಷ ಮಾಡ್ತಾರೆ. ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ನಾಯಕರು ಎಲ್ರಿಗೂ ಕೂಡ, ನಮ್ಮ ಸಮಾಜದ ನಾಯಕರಿಗೆಲ್ಲ ಕೂಡ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತಾ, ಇವತ್ತು ಮುಳಬಾಲ್ ತಾಲೂಕಲ್ಲಿ ನಮ್ಮ ಹುಡುಗರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇವತ್ತು ನಮ್ಮ ನರಸಿಂಹ ಅವರು ಮುಳಬಾಲ್ ತಾಲೂಕು ಭವ್ಯ ಸಮಾಜದ ಉಪಾಧ್ಯಕ್ಷರು. ಅವ್ರ ಜೊತೆಯಲ್ಲಿ ನಮ್ಮ ಮೊದಲಿಂದ ಕೂಡ ಕಿಲಳ್ಳಿ ಸತೀಶ್ ಅಂದ್ರೆ ಅವ್ರ ಜೊತೆಯಲ್ಲಿ ಕಿಲಳ್ಳಿ ಸತೀಶ್ ಇರ್ಬೋದು, ರವಿ ಇರ್ಬೋದು, ಇವರೆಲ್ಲ ಜೊತೆಯಲ್ಲಿ ನಾನು ಮೊದಲು ಹೋರಾಟ ಅಂದ್ರೆ ನಾನು ದಲಿತ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡು ಅಪಾರವಾಗಂತ ನಾನು ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಎಲ್ಲಾ ವಿದ್ಯಾರ್ಥಿಗಳು ಸಹಕರಿಸಿಕೊಂಡು ಪಕ್ಷಾತೀತವಾಗಿ ಜಾತ್ಯತೀತ ಯಾರಿಗೆ ಕಷ್ಟ ಸುಖ ಬಂದ್ರು ಕೂಡ ಎಲ್ಲರೂ ಒಗ್ಗೂಡಿಸ್ಕೊಂಡು ಅವ್ರ ಕಷ್ಟ ಸುಖ ಸ್ಪಂದಿಸ್ತಾ ನಾನು ಹಂಗೆ ಹೋರಾಡ್ಕೊಂಡು ಬಂದೆ. ಅದ್ರ ಜೊತೆಗೆ ನಾನು ಏನು ಸೇವೆ ಮಾಡಿದ ಸೇವೆಯನ್ನು ಗುರುತಿಸಿ ನಾನು 95 95ರಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಪಕ್ಷೇತರವಾಗಿ ನನ್ನನ್ನ ಎಲ್ಲಾ ಪಕ್ಷಾತೀತವಾದ ಜಾತ್ಯತೀತವಾಗಿ ನಾನು ಗೆಲ್ಸಿರ್ತಾರೆ. ಅದೇ ಇದರಲ್ಲಿ ನನ್ನ ಅಧ್ಯಕ್ಷರು ಅದೇ ರೀತಿ ಸೇವೆ ಮಾಡ್ಕೊಂಡು ಬಂದೆ. ತದನಂತರ ಮತ್ತೆ 2ನೇ ಬಾರಿ ತಾಲೂಕ್ ಪಂಚಾಯತಿಯಲ್ಲಿ ಕೂಡ ಗೆದ್ದೆ ನಾನು. ಆಮೇಲೆ ರಿಸರ್ವೇಶನ್ ಬಂದ ತಕ್ಷಣ 20 ವರ್ಷ ಆಯ್ತು ರಿಸರ್ವೇಶನ್ ಬಂದ ತಕ್ಷಣ ಪೂಜೆ ಗುರುಗಳು ಅಂತ ಆಲಂಗೂರು ಶ್ರೀನಿವಾಸ ಗೌಡರು ಶಾಸಕರು ಮಂತ್ರಿಗಳಾಗಿದ್ರು. ಅವರು ಜೊತೆಯಲ್ಲಿ ಬೆಳೆದಿರ್ತಕ್ಕಂಥವ್ರು, ಅವರು ಗಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು. ನನಗೂ ಅಲ್ಲಿ ಆವತ್ತೇ ನನಗೆ MLA ಟಿಕೆಟ್ ಸಿಗ್ಬೇಕಾಗಿತ್ತು, ಕಾರಣಾಂತರಗಳು ಸಿಕ್ಕಿಲ್ಲ. ತದನಂತರ ಮತ್ತೆ ಒಂದು 5 ವರ್ಷ ಆದ್ಮೇಲೆ ಮತ್ತೆ MLA ಆಕಾಂಕ್ಷೆ ಬಂತು, ಸಿಗ್ಲಿಲ್ಲ. ಮತ್ತೆ ನಮ್ಮ ಕೊತ್ತೂರು ಮಂಜಣ್ಣ ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಗಿದೆ ಅಂತ ಕೊತ್ತೂರು ಮಂಜಣ್ಣ ಅವರು ಎಲ್ಲ ಕೂಡ ಅವರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿ ನನ್ನ ಕ್ಯಾಂಡಿಡೇಟ್ ಮಾಡಿದ ಅವ್ರ ನೇತೃತ್ವದಲ್ಲಿ ಎಲ್ಲ ನಾಯಕರು ಕೂಡ. ಅದು ಕಾರಣಾಂತರಗಳ 13 ದಿವಸ ಕ್ಯಾನ್ವಾಸ್ ಆಗಿ ಅದು ಕಾರಣಾಂತರಗಳ ಮಿಸ್ ಆಯಿತು. ಆಮೇಲೆ ಸನ್ಮಾನ ನಾಗೇಶ್ ಅವ್ರು ಬಂದ್ರು, ಅವ್ರ ಜೊತೆಯಲ್ಲೆಲ್ಲ ಕೂಡ ಸೇವೆ ಮಾಡಿದ್ರು, ಅವ್ರ ಜೊತೆಯಲ್ಲಿ ಅವ್ರು ಸಹಕರಿಸಿದ್ರು, ಅವರು ಗೆದ್ರು, ಅವ್ರು ಮಂತ್ರಿ ಆದ್ರು. ಈ ರೀತಿ ನನ್ನ ಎಲ್ಲಾ ಜಾತಿಯವ್ರ ಜೊತೆಯಲ್ಲೇನು ಹೊಂದ್ಕೊಂಡಿದ್ವಿ ನಾವು. ಮತ್ತೆ ಇವರು ಮುನ್ಸಾಮಣ್ಣ ಅವರು MP ನಿಂತರು. ಅವಾಗ ನಮ್ಮ ಇವರು ಕೊತ್ತೂರು ಮಂಜಣ್ಣ ಅವರು ಮಾಜಿ ಶಾಸಕರಾಗಿದ್ರು. ಅವರೆಲ್ಲ ಕೂಡ ಅವರು ಸಹಕರಿಸಬೇಕು, ಅವ್ರು ನ್ಯಾಯ ಮಾಡಬಹುದು. ಇಡೀ ಜಿಲ್ಲೆಯೆಲ್ಲ ಅವ್ರಿಗೆ ಅತಿ ಹೆಚ್ಚು ಮತಗಳಿಂದ ನಾವೆಲ್ಲ ಕೂಡ ಅವ್ರು ಸಹಕರಿಸಿದ್ದೀವಿ. ಅದರಿಂದ ನಾವು ಯಾರಿಗೂ ಪಕ್ಷಾತೀತವಾಗಿ ಎಲ್ಲರ ಜೊತೆಯಲ್ಲಿ ಹೊಂದ್ಕೊಂಡು ಬಂದಿರ್ತಕ್ಕಂಥವ್ರು ನನಗೆ ಅದೇ ರೀತಿ ಇವತ್ತು ಏನು ಕೋಲಾರ ಜಿಲ್ಲೆಯಲ್ಲಿ ನನಗೆ ಈ ಜಿಲ್ಲಾ ಪಟ್ಟವನ್ನು ಕಟ್ಟಿರ್ತಾರೋ, ನಾನು ಸರ್ವತೋಮುಖದಿಂದ ನಾನು ಎಲ್ಲಾ ಸಮಾಜನ ಒಗ್ಗೂಡಿಸ್ಕೊಂಡು ಯಾವುದೇ ಜಾತಿಯಲ್ಲಿ ತೊಂದರೆ ಆದ್ರೆ ಗಲಾಟೆ ಆದ್ರೆ ತಂಡ ಮೊದಲಿಂದ ಕೂಡ ದಿನಕ್ಕೆ 2 ಪಂಚಾಯತಿ 3 ಪಂಚಾಯತಿ ಮಾಡ್ತೀನಿ. ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ಆ ರೀತಿ ನಾನು ಎಲ್ಲ ಜಿಲ್ಲೆಯಲ್ಲೆಲ್ಲ ನಡ್ಕೊಂಡು ಬಂದಿರತಕ್ಕಂಥವ್ರು. ಎಲ್ಲೇ ಘಟನೆಗಳು ಆದ ತಕ್ಷಣ ಕಂಪ್ಲೀಟ್ ನಾವೆಲ್ಲ ಒಗ್ಗೂಡಿ ಎಲ್ಲ ಸಂಘಗಳ ಜೊತೆಯಲ್ಲಿ ಒಗ್ಗೂಡಿ ಎಲ್ಲ ಕೂಡ ನಾವು ಹೋರಾಟ ಮಾಡಿ ಆ ಯಾರು ಕುಟುಂಬಕ್ಕೆ ತೊಂದರೆ ಆಗಿರ್ತದೋ ಆ ಕುಟುಂಬಕ್ಕೆ ಸಹಾಯ ಕೊಡಿಸಿರ್ತಕ್ಕಂಥವ್ರು. ಯಾವ ಕಾರಣಾಂತರಗಳಿಂದ ಯಾವುದೇ ಒಂದು ಜವಾಬ್ದಾರಿ ನೋಡಿ, ನಮ್ಮ ಹತ್ತುಕುಂಟೆ ರಾಧಾಕೃಷ್ಣ ಅಂತ ಅವರು ಕೊಲೆ ಆದ್ರು. ಆಗ ಎಲ್ಲ 12 ಗಂಟೆ ರಾತ್ರಿಯಲ್ಲಿ ನಮ್ಮೆಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ನಮ್ಮ ಸೋದರ ಬಾಬಾ ಎಲ್ಲ ಕೂಡ ನಾವು 2000 ಜನ ಸೇರಿ ಅರ್ಧರಾತ್ರಿಯಲ್ಲೇ ಬಂದ್ ಮಾಡಿ ಅವ್ರಿಗೆ ನಾವು ನ್ಯಾಯನ ಕೊಡಿಸಿರ್ತೀವಿ. ಅವರು ತಪ್ಪು ಮಾಡಿರ್ತಕ್ಕಂಥವ್ರು ಅರೆಸ್ಟ್ ಮಾಡಿ ಅವರ ಮಿಸ್ಸಸ್ಗೂ ಕೆಲಸನೂ ಕೊಡಿಸಿದೀವಿ. ಅದೇ ರೀತಿ ಕೆಜಾಪ್ ತಾಲೂಕಲ್ಲಿ ಬೀರ್ನಕುಪ್ಪದಲ್ಲಿ ಒಂದು ಕೊಲೆ ಆಗಿತ್ತು. ಇದೇ ಮುಳಬಾಲ್ ತಾಲೂಕು ಅವ್ರದ್ದು ಕಗ್ಗಲತ್ತ ಅಂತ ಸೀನಪ್ಪ ಅಂತ ಶ್ರೀನಿವಾಸ್ ಅಂತ ಅವರಿಲ್ಲ, ಅವರು ಸಿಸ್ಟರ್ನಲ್ಲಿ ಕೊಡಿದ್ರು. 20 ಏಟುಗಳನ್ನ ಹೊಡೆದು ಕೊಲೆ ಮಾಡಿಸಿದ್ರು ಅವರು. ಅದಕ್ಕೂ ಕೂಡ ನಾವು 10,000 ಜನ ಕಾಲ್ನಡಿಗೆ ಜಾಥಾ ಹೋಗಿ ಅವ್ರಿಗೆ ಆ ಫ್ಯಾಮಿಲಿಗೆ ನ್ಯಾಯ ಕೊಡಿಸಿದ್ವಿ. ಅವರೆಲ್ಲ ಮಾಡಿಸಿ ಇನ್ನೂ ಬೇಲೆ ಸಿಕ್ಕಿಲ್ಲ, 8 ವರ್ಷದಿಂದ ಬೇಲೆ ಸಿಕ್ಕಿಲ್ಲ. ಅವ್ರಿಗೂ ಒಂದು ಮಗಳಿಗೆ ಕೆಲಸ ಕೊಡಿಸಿದ್ವಿ ಸೋಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದ್ರ ಜೊತೆಗೆ ನಮ್ಮ ಇವರು ರಾಧಾಕೃಷ್ಣ, ಇವರು ನಮ್ಮ ಕೃಷ್ಣಪ್ಪ ಅಂತ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಅವರು ಕೂಡ MLA ಆಕಾಂಕ್ಷಿ, ನಮ್ಮ ಬಲ್ಲಾ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಅವರು ಕೃಷ್ಣಪ್ಪ ಕೂಡ ಅದೇ ರೀತಿ ತೊಂದರೆ ಆಗಿತ್ತು. ಆವಾಗ ಕೂಡ ನಾವು 1000 ಜನ ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗಲಾಟೆ ಮಾಡಿ ನಾವು ದುಡ್ಕೊಂಡು ಬರ್ತೀವಿ. ಯಾವುದೇ ಜಾತಿ ಆಗ್ಲಿ ನಾವು ಕಷ್ಟ ಬಂದಾಗ ಅಲ್ಲಿ ನಿಂತ್ಕೊಳ್ತೀವಿ. ಆ ರೀತಿ ಅದನ್ನ ನಾನು ಗುರುತಿಸಿ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ನಾಯಕರುಗಳು ಎಲ್ಲ ಬಂದು ನನಗೆ ಈ ಆಶೀರ್ವಾದನ ಕೊಟ್ಟಿರ್ತಾರೆ. ನಾನು ಈಗ ಏನು ಜಿಲ್ಲೆಯಲ್ಲಿ ಇರ್ಬೋದು, ಎಲ್ಲ 6 ತಾಲೂಕು ಇರ್ಬೋದು, ಎಲ್ಲ ಕೂಡ ಎಲ್ಲರೂ ಒಗ್ಗೂಡಿಸ್ಕೊಂಡು ನನ್ನ ಕೈಲಾದಷ್ಟು ಕೂಡ ನಾನು ಸಹಾಯ ಮಾಡಿಕೊಂಡು ನನ್ನ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತೀನಿ. ಯಾವುದೇ ತೊಂದರೆ ಆದರೂ ಸಮಾಜದಲ್ಲಿ ಕೂಡ ಈಗ
ಬೈರಲೇಶ್ವರ ಇವರು ಓಬಳೇಶ್ವರ ಬಂಡೆ ಗಲಾಟೆಗಳು 20 ವರ್ಷದಿಂದ ಗಲಾಟೆಗಳು ಮಾಡ್ತಾ ಇದ್ವು. 20 ವರ್ಷದಿಂದ ಗಲಾಟೆಗಳು ಮಾಡ್ಕೊಂಡು ಸರ್ಕಾರದಲ್ಲಿ ಈಗ ಯಾರ್ಯಾರು ಬಂಡೆ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಮಂಜೂರು ಮಾಡ್ಬೇಕು ಸರ್ಕಾರ ಆದೇಶ ಹೊರಡಿಸಿದ. ಆ ರೀತಿ ಇವತ್ತು ಆ ಹೋರಾಟ 20 ವರ್ಷ ಹೋರಾಟ ಇವತ್ತು ಫಲಿತಾಂಶ ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬಂಡೆಗಳು ಹೊಡಿತಾರೋ ಯಾರ್ಯಾರು ಹೊಡಿತಾರೋ ಅವ್ರಿಗೆ ಮಾಡ್ಕೊಡ್ಬೇಕು ಅಂತಿದೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಯಾರು ದುಡ್ಡು ಖರ್ಚು ಮಾಡಿ ಅಲ್ಲಿ 2 ಎಕರೆ ಅವ್ರು ಮಾಡ್ಕೊಂಡ್ಬಿಡು ಬಂದು ಜಲ್ಲಿ ಫ್ಯಾಕ್ಟ್ರಿ ಮಾಡ್ಕೊಂಡು ಹಿಂಗೆಲ್ಲ ಆಗ್ತದೆಲ್ಲ ಆಗ್ಬಾರ್ದು ಅಂತ ಫಸ್ಟ್ ಮೊದಲು ಅದನ್ನ ಕಡಿವಾಣ ಆಗ್ತದೆ. ಅದು ಬಂಡೆ ಹೊಡ್ಕೊಂಡು ಜಲ್ಲಿ ಹೊಡ್ಕೊಂಡು ಜೀವನ ಮಾಡ್ತಕ್ಕಂದ್ರು ಎಲ್ಲಾ ಜಾತಿಯವರು ಇದ್ದಾರೆ. ಒಂದೇ ಜಾತಿ ಅಲ್ಲ, ಬೋವಿ ಸಮಾಜ ಒಬ್ರಲ್ಲ, ಎಲ್ಲಾ ಜಾತಿಯವರು ಇದ್ದಾರೆ. ಅದಕ್ಕೆಲ್ಲ ನ್ಯಾಯ ಕೊಡ್ಸಕ್ ನಾವು ಈಗಾಗಲೇ 20 ವರ್ಷದಿಂದ ಹೋರಾಟ ಮಾಡಿದ್ವಿ. ಆ ಹೋರಾಟ ಏನ್ ಸರ್ಕಾರ ಇವತ್ತು ಅದನ್ನ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಇವೆಲ್ಲ ನಮ್ಗೆಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸೇರಿ ಎಲ್ಲೆಲ್ಲಿ ಮಾಡಿದಾರೆ ಕೆಲಸ ಅವ್ರಿಗೆ ಕೊಡ್ಸಕ್ಕೆ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಭೇಟಿ ಮಾಡಿ ಅವ್ರಿಗೆ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ. ಅದರಿಂದ ಏನ್ ಇವತ್ತು ನಮ್ಗೆ ಎಲ್ಲೆಲ್ಲ ಬಂದು ನಮ್ಮ ತಾಲೂಕಲ್ಲೆಲ್ಲ ಯುವ ಮಿತ್ರರು ಎಲ್ಲರೂ ಹೆಸರು ಹೇಳ್ಬೋದು, ಎಲ್ಲರೂ ಕೂಡ ಬಂದು ನನಗೆ ಅವರ ಆಶೀರ್ವಾದನ ಕೊಟ್ಟಿರ್ತಾರೆ. ಸದಾ ಅವ್ರಿಗೂ ದೇವರು ಭಗವಂತ ಕುಡುಮಲ್ ಗಣಪತಿ ಆಮೇಲೆ ಆಂಜನೇಯ ಸ್ವಾಮಿ ಐದರಳ್ಳಿ ಅವ್ರಿಗೆ ಆಶೀರ್ವಾದ ಕೊಳ್ಳಿ ಅಂತ ಬಾಯಿಸ್ತಾ ನನಗೆ ಈ ಒಂದು ಸನ್ಮಾನಕ್ಕೆ ವಿಲ್ಗೋ ಸನ್ಮಾನ ಮಾಡೋದಕ್ಕೆ ಅವರೆಲ್ಲ ಒಳ್ಳೇದಾಗ್ಲಿ ಅಂತ ಬಾಯಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಇನ್ನೊಂದು ನಾಳೆ ಏನೋ ಪಕ್ಷಾತೀತವಾಗಿ ನಾಳೆ ಏನು ನೀರಾವರಿ ಹೋರಾಟ ಇದೆ. ನಮ್ಮ ಶಿವಣ್ಣ ಅವರು ಆಲೂರು ಶಿವಣ್ಣ ನೇತೃತ್ವ ನಡೆದಿದ್ದಾರೆ. ತಾವೆಲ್ಲ ಕೂಡ ಎಲ್ಲರೂ ಕೂಡ ಬರಬೇಕು. ಯಾಕಂದ್ರೆ ನೀರಾವರಿ ನಮ್ಮ ಮುಳಬಾಲ್ಗೂ ನೀರಾವರಿ ಬಂದ್ರೆ ಒಳ್ಳೇದು. ಎಲ್ಲ ಪಕ್ಷಾತೀತ ಬರಬೇಕು ಅಂತ ಹೇಳಿದ್ರೆ ತಾಲೂಕಿನಿಂದ ಎಲ್ಲ ಬರಬೇಕು ಅಂತ ನಾನು ಬಾಯಿಸ್ತಾ ಇದ್ದೀನಿ. ತಾವು ಸಮಾಜ ಸೇವಕರಾಗಿ ಹೋರಾಟಗಾರರಾಗಿ ಜೊತೆಗೆ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಇವಾಗ ಸಮುದಾಯದ ಜಿಲ್ಲಾಧ್ಯಕ್ಷರಾಗಿ ಹೊಸ ಜವಾಬ್ದಾರಿ ಸಿಕ್ಕಿದೆ. ಇಷ್ಟೆಲ್ಲ ಜವಾಬ್ದಾರಿ ಯಾವ ರೀತಿ ನಿಭಾಯಿಸ್ತಿದ್ದೀವಿ? ನನ್ಗೇನು ನನ್ನ ವಯಸ್ಸು 15 ವರ್ಷದಿಂದ ನಾನು ಎಲ್ಲರ ಜೊತೆಯಲ್ಲಿ ಒಳಂಬಡಿಕೆ ಆಗಿದ್ದು ಎಲ್ಲರ ಜೊತೆಯಲ್ಲಿ ನಾನು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ನನಗೆ 100 ವರ್ಷ ಆದ್ರೂ ಕೂಡ ಇದೇ ರೀತಿ ನಾನು ಹೋರಾಡ್ತೀನಿ. ಇನ್ನು ಹೆಚ್ಚಿಗೆ ನಾನು ಸೇವೆ ಮಾಡ್ತೀನಿ, ನನಗೆ ಆ ಧೈರ್ಯ ಆ ಶಕ್ತಿ ನನಗೆ 95 ಎಲ್ಲ ಕೊಟ್ಟಿದ್ದಾರೆ ತಾಲೂಕಿನ ಜನತೆ. ಎಲ್ಲಾ ಜಾತಿಯವರು ಪಕ್ಷೇತರ ಗೆಲ್ಲಿಸ್ಬೇಕು ಅಷ್ಟೊಂದು ಈಜಿಯಲ್ಲಿ. ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾವುದೇ ಆಗ್ಲಿ ಪಕ್ಷೇತರ ಗೆಲ್ಲಕ್ಕಾಗುತ್ತಾ? ಅದಕ್ಕೆ ಸಹಕರಿಸ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳೆಲ್ಲ ಅವರು ಇವಾಗ ಇದ್ದಾರೆ, ಅವರೆಲ್ಲ ನಿರಂತರವಾಗಿದ್ದಾರೆ, ಅವರ ಸಹಕಾರ ಇದೆ. ಅದೇ ರೀತಿ ನಾವು ಯಾವ ರೀತಿ ಅವ್ರು ಸೇವೆ ಮಾಡ್ಕೊಂಡು ಹೋಗಿ ಇವನು ಅದೇ ಸೇವೆ ಮಾಡ್ಕೊಂಡು ಹೋಗ್ತೀನಿ ನಾನು. ಎಲ್ಲ ಒಂದ್ ಕಡೆ ಸಿ ವಿ ಗೋಪಾಲ್ ಅಂದ ತಕ್ಷಣ ಒಂದು ಸಮುದಾಯ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಅನ್ನೋ ಮಾತು ಹಲವು ಬಾರಿ ಕೇಳಲ್ಪಟ್ಟಿದೆ. ಇವಾಗೂ ಅಷ್ಟೇ. ಇವತ್ತು ಇಲ್ಲಿ ಬಂದಿರುವಂತ ಜನನೇ ನೇರ ಸಾಕ್ಷಿ ಅಂತ ಇದೆ. ಹೌದು, ಇವತ್ತಿನ ಇಲ್ಲಿ ಬಂದಿದೆ ನೋಡಿ, ಇವಾಗ ಎಲ್ಲಾ ಜಾತಿಯು ನಾನು ಹೇಳ್ದಲ್ಲ ಆವಾಗ್ಲೇ, ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು ನನ್ನ ಒಂದು ವರ್ಷ ಹಂಗಾಮಿ ಅಧ್ಯಕ್ಷರಾಗಿ ಮಾಡಿದ್ರು. ಅವಾಗ ನಂಗ್ಲಿ ಅಮರ್ ಇದ್ರು, ನಾಗಪ್ಪ ಇದ್ರು, ಅವ್ರ LLBC ಅವರು KG ನಾರಾಯಣ ಸ್ವಾಮಿ, ಸೋಮಣ್ಣ, ಈ ಸತೀಶು, ಇವರೆಲ್ಲ ನಮ್ಮ ಮುನ್ರಾಜು, ಇವರೆಲ್ಲ ಹುಡುಗರು. ಅವಾಗ ನಾನು ಸುಮಾರು 3-4 ಬಿಲ್ಡಿಂಗ್ ಬಾಡಿಗೆ ಕಟ್ತಾ ಇದ್ದ ಹಾಗೆ ಹುಡುಗರು ಹೋಲ್ಸಕ್ಕೆ. ಇವತ್ತು ನನ್ನ ಮಕ್ಕಳು ಕೂಡ ಒಳ್ಳೆ ಉನ್ನತ ಸ್ಥಾನಕ್ಕೆ ಇರಿಗಿದ್ದಾರೆ. ಏನ್ ನಾವು ಸೇವೆ ಮಾಡ್ಕೊಂಡು ಯಾರೇ ಆಗ್ಲಿ ಒಳ್ಳೇದನ್ನ ಬಯಸಿದ್ರೆ, ಒಳ್ಳೆ ಸೇವೆ ಮಾಡಿದ್ರೆ ಭಗವಂತ ಮನೆಯಲ್ಲಾದ್ರೂ ನೆಮ್ಮದಿ ಕೊಡ್ತಾನೆ, ಮನೆಯಲ್ಲಿ ಅವ್ರ ಮಕ್ಕಳಿಗೂ ಅವ್ರ ಆಶೀರ್ವಾದ ಕೊಡ್ತಾನೆ. ಅದೇ ರೀತಿಯಲ್ಲಿ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೇನು ಇವಾಗ ಮೊದ್ಲಿಂದ ಏನ್ ನಡ್ಕೊಂಡು ಬಂದಿದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾನು ಎಲ್ಲಾ ಸಮಾಜದಲ್ಲಿ ಒಗ್ಗೂಡ್ಕೊಂಡು ಎಲ್ಲ ನೋಡಿ, ಯಾವತ್ತಲ್ಲಿ ಗಲಾಟೆ ಆಯ್ತು, ಯಾವುದೋ ಒಂದು ಸಮಾಜದಲ್ಲಿ ಗಲಾಟೆ ಆಯ್ತು, ಆ ಸಮಾಜದಲ್ಲಿ ಮುಖಂಡರು ಹಿಡ್ಕೊಂಡು ಮತ್ತೆ ನಮ್ಮವ್ರು ಗೊತ್ತಿರ್ತಕ್ಕಂಥವ್ರು ಕೂತ್ಕೊಂಡು ಅದು ಬಗೆಹರಿಸ್ತೀವಿ. ನಾವು ಇವತ್ತು ಮತ್ತೆ ಅದೇ ರೀತಿ ಬಂದಿದ್ದು, ನಾಳೆ ಅದೇ ರೀತಿ ಬರ್ತೀವಿ. ಹಲವು ವರ್ಷಗಳಿಂದ ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಬಹಳಷ್ಟು ನಿರೀಕ್ಷೆಗಳಿದೆ ಸಮುದಾಯದಲ್ಲಿ. ನೀವು ಮುಂದೆ ಬಂದು ಇಡೀ ಸಮುದಾಯ ತಾಲೂಕಿನಲ್ಲಿ ಮುಂದೆ ಬರುತ್ತೆ ಅನ್ನೋ ನಿರೀಕ್ಷೆಗಳಿತ್ತು. ಹಲವು ಅವಕಾಶಗಳು ಸಿಕ್ಕಿ ವಂಚನೆ ಆಗಿದೆ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಚುನಾವಣೆ. ಆ ಸಂದರ್ಭದಲ್ಲಿ ತಮ್ಮನ್ನ ಏನೋ ಚುನಾವಣೆ ಒಂದು ಅಖಾಡದಲ್ಲಿ ಕಾಣಬಹುದಾಗಿ ಅದು ಸಮಯ ಬಂದಾಗ ಎಲ್ಲ ಯಾರ ಪಕ್ಷದಲ್ಲಿರ್ಬೋದು ಎಲ್ಲ ಪಬ್ಲಿಕ್ ಎಲ್ಲ ಕಂಪ್ಯೂಟರ್ ಎಲ್ಲಪ್ಪ ನಿನ್ನ ಅವಶ್ಯಕತೆ ಇದೆ, ಸರ್ವಿಸ್ ಮಾಡ್ತೀಯಾ, ನಿಂತ್ಕೊಂಡ್ರೆ ಅಂತ ಸಂದರ್ಭ ಬಂದಾಗ ಯೋಚನೆ ಮಾಡೋಣ. ಇವಾಗ ಇನ್ನ ಜಿಲ್ಲಾ ತಾಲೂಕ್ ಪಂಚಾಯತಿ ಎಷ್ಟು ವರ್ಷ ಆಯ್ತು, ಒಂದು ಟರ್ಮೆ ಮುಗ್ದೋಗಿದೆ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೀತದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಅದ್ರ ಮೇಲೆ ಯಾಕೆ ಆಸೆ ಇಟ್ಕೋಬೇಕು? ಇಲ್ಲಿ ಇರುವುದನ್ನ ಏನ್ ತಂಗ್ಲಿಟ್ಟೋ ಇದೆ ಅದನ್ನ ತಿನ್ನೋಣ. ತಾವು ನೂತನವಾಗಿ ಅಧ್ಯಕ್ಷರಾಗಿದ್ದೀರಾ. ಸಮುದಾಯದ ಯುವಕರಿಗೆ, ಯುವ ಪೀಳಿಗೆಗೆ ಏನಾದ್ರೂ ಒಂದು ಹೊಸದಾಗಿ ಸಂದೇಶ ಕೊಡ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಈಗ ಯುವಕರಿಗೆ ನಾನು ಈಗಾಗಲೇ ಹೇಳಿದ್ದೀನಿ. ನಾನು ಏನು ಇವತ್ತು ಅವರೆಲ್ಲ ಇಲ್ಲಿರ್ತಕ್ಕಂಥ ಯುವಕರು ಕೂಡ ಎಲ್ಲಾ ಸಮಾಜದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಇವತ್ತು ಹೆಚ್ಚಿಗೆ ಗೋಲ್ಡ್ ಇದ್ದಂಗೆ ಇವತ್ತು ಬಂಡೆ ಆಗಿರ್ಬೋದು, ಜಲ್ಲಿ ಇರ್ಬೋದು ಕೆಲಸ ಮಾಡ್ಕೊಂಡು, ಅದ್ರಲ್ಲಿ ಯಾರಾದ್ರೂ ಆ ಬಂಡೆಗಳು 3-4 ಜನ 5-6 ಜನ ಸೇರ್ಕೊಂಡು ಅದನ್ನ ಮಾಡ್ಕೊಂಡು ಲೀಸ್ ತಗೊಂಡು ಅದರಲ್ಲೆಲ್ಲ ಯಾರನ್ನಾದ್ರು ಕಳ್ಸ್ಕೊಂಡು ಅವ್ರು ಕೆಲಸ ಕೊಟ್ಕೊಂಡು ಇದನ್ನ ಆಂಧ್ರ ತಮಿಳುನಾಡಲ್ಲಿ ಓಡಿಸ್ಕೊಂಡು ಅವ್ರು ಜೀವನ ಮಾಡ್ಕೋಬಹುದು. ಅದಕ್ಕೆಲ್ಲ ಸಹಕರಿಸೋಣ. ಎಲ್ಲೊಂದ್ ಕಡೆ ಬೋವಿ ಸಮುದಾಯ ಅಂದ್ರೆ ಓಟು ಕೆಲಸ, ಓಟುತನಕ್ಕೆ ಹೆಸರಾಗಿದೆ. ಆದ್ರೆ ಅದನ್ನ ಮೀರಿ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಬರಬೇಕು ಇಲ್ಲ. ಓಟ್ ಸಮಸ್ಯೆ ಅಂದ್ರೆ ಇವತ್ತು
ಯಾವುದೇ ಒಟ್ಟು ಕೆಲಸ ಈಗ ರೋಡ್ ಸುಮಾರು ಇದಾವೆ, ಕಟ್ಟಡಗಳು, ಕಾಮಗಾರಿಗಳು, ಬಿಲ್ಡಿಂಗ್ ಇದೆ. ಇದ್ರ ಹಿಂದೆ ಬಹಳಷ್ಟು ಶ್ರಮ ಬೋವಿ ಸಮುದಾಯದಿದೆ. ಆದ್ರೆ ಮುಂದಿನ ಸಮುದಾಯ ಬದಲಾಗ್ಬೇಕು, ಮಕ್ಕಳು ಕೂಡ ವಿದ್ಯಾವಂತರಾಗ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಈಗ ಈಗಾಗಲೇ ನಮ್ಮ ತಾಲೂಕಲ್ಲಿರ್ತಕ್ಕಂಥವ್ರು ತಮಿಳ್ನಾಡು, ಬೆಂಗಳೂರಲ್ಲಿ ತುಂಬೋಗಿದ್ದಾರೆ. ಎಲ್ಲ ಮುನ್ ಕೆಲಸ ಮಾಡ್ಕೊಂಡು, ಕೇಬಲ್ ಕೆಲಸ ಮಾಡ್ಕೊಂಡು ಇವತ್ತು ಅವ್ರ ಮಕ್ಕಳು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ. ಇವಾಗ ನಮ್ಮ ಸಮಾಜದಲ್ಲಿ 35 ವರ್ಷ 40 ವರ್ಷ ಆಗಿತ್ತೇನೋ ಲೋಕಸಭಾ ಸದಸ್ಯರಾಗಿ. ಇವರು 30 ವರ್ಷ ಆಗಿತ್ತು. ಇವ್ರು ಸನ್ಮಾನ್ಯ ಮಲ್ಲೇಶ್ ಬಾಬು ಅವರು MP ಮಾಡಿಲ್ವಾ? ಎಲ್ಲಾ ಸಮಾಜದವರು ಸಹಕರಿಸಿ, ನಾವು ಸಮುದಾಯದವರೆಲ್ಲ ಕಂಪ್ಯೂಟರ್ ಸಹಕರಿಸಿ ಮಾಡಿದ್ದಾರೆ. ಅವ್ರು ಭಗವಂತ ಒಳ್ಳೇದು ಕೊಟ್ಟು ಅವರು ಕೂಡ ನಮ್ಮನ್ನೆಲ್ಲ ಹೇಳ್ಕೊಂಡು ಹೋಗ್ಲಿ, ಪಕ್ಷಾತೀತವಾಗಿ ಎಲ್ಲ ಹೇಳ್ಕೊಂಡು ಹೋಗ್ಲಿ. ಎಲ್ಲ ಒಂದೇ ಪಕ್ಷ ಓಟ್ ಹಾಕಿಲ್ಲ ಅವ್ರಿಗೆ, ಏನಪ್ಪಾ ಎಲ್ಲೂ ಕೂಡ ಹಾಕಿದ್ದಾರೆ. ಇವತ್ತು ಅವ್ರ ಆಶೀರ್ವಾದ ಕೂಡ ನನ್ನೆಲ್ಲ ಅವರು ಹೋಗಿ ಗಾರ್ಲೆಟ್ಸ್ ಹಾಕಿ ಅವರಮ್ಮ ಅವರೆಲ್ಲ ಕೂಡ, ಅವರಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಲ್ಲೇಶ್ ಅವರಮ್ಮ ಜಿಲ್ಲಾ ಪಂಚಾಯತ್ ಅವ್ರ ಜೊತೆ ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದೆ. ಈಗ ಅವ್ರು ನಮ್ಮ ತಾಯಿ ಇದ್ದಂಗೆ. ಅವರು ನಮ್ಗೆ ಈ ಪಟ್ಟ ಕಟ್ಬೇಕಂದ್ರೆ ಶ್ರೀಕೃಷ್ಣ ಅವರು ಮತ್ತೆ ಕೋಲಾರ ಜಿಲ್ಲಾ ಯುವೇದಿಕೆ ಅಧ್ಯಕ್ಷ ಅಂತ ಎಲ್ ಜಿ ಮುಂದಾಜು, ವರ್ಧೇಲ್ ವೆಂಕಟೇಶು, ನಾವು ಈ ಬಹಳ ಎಲ್ಲ ನಾಯಕರಲ್ಲಿ ಹಿಡ್ಕೊಂಡು ನನಗೆ ಪಟ್ಟನ ಕಟ್ಟಿರ್ತಾರೆ. ಅವ್ರು ಸಹಕರಿಸ್ಕೊಂಡು ಅವ್ರು ಒಳ್ಳೆ ಹುಡುಗರಿದ್ದಾರೆ, ನಮ್ಗೆ ಒಳ್ಳೆ ಗ್ಯಾಂಗ್ ಇದ್ದಾರೆ ಹುಡುಗರು. ಇವಾಗ ನಮ್ದು ಮಾಲೂರು ಲೋಕೇಶ್ ಇರ್ಬೋದು, ಆಮೇಲೆ ಅವ್ರ ಫ್ರೆಂಡ್ಸ್ ಇರ್ಬೋದು, ಇವರೆಲ್ಲ ಒಳ್ಳೆ ಯೂತ್ಸ್ ಇದ್ದಾರೆ. ನಮ್ಮ ಸತೀಶ್ ಇದ್ದಾರೆ ನೋಡು, ಆ ರೀತಿ ನರಸಿಂಹ ಇದ್ದಂಗಿದ್ದಾರೆ. ಅವ್ರನ್ನ ಜೊತೆಲಿ ಇಟ್ಕೊಂಡು ನಾವು ಯೂತ್ಸ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಅವ್ರೇನೇನು ಹೋಗ್ಬೇಕು, ಈಗ ಎಲ್ಲಾ ಸ್ಕೀಮ್ಸ್ ಇದೆ. ಈಗ ಬೋವಿ ಅಭಿವೃದ್ಧಿ ಇರ್ಬೋದು, SC ಕಾರ್ಪೊರೇಷನ್ ಇರ್ಬೋದು, ಆಮೇಲೆ ಇದು ಅಲ್ಪಸಂಖ್ಯಾತರ ಇದಿರ್ಬೋದು, ನಾಯಕಾಸ್ ಭವನ ಇರ್ಬೋದು, ಎಲ್ಲದರಲ್ಲಿ ಎಲ್ಲಾ ರಂಗದಲ್ಲಿ ಯಾರಾಗ್ತಾರೆ ನಮ್ಗೆ ಗೊತ್ತಿರ್ತಕ್ಕಂಥ ಹಿಡ್ಕೊಂಡು ಅವ್ರಿಗೆ ಲೋನ್ಸ್ ಇರ್ಬೋದು, ಎಲ್ಲ ಕಾರ್ಗಳು ಕೊಡ್ತಾರೆ. ಈಗೆಲ್ಲ ಸೋಷಿಯಲ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಬೋವಿ ಅಭಿವೃದ್ಧಿ ಈಗಾಗಲೇ 3-4 ಕಾರು ಲೋನ್ ಮಾಡಿಸಿದ್ ಬರ್ತಾರೆ, ರಸ್ತೆಯಲ್ಲೇ ಬರ್ತದೆ. ಅದನ್ನು ಮಾಡ್ಕೊಂಡು ಅವ್ರು ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೋದಲ್ಲ. ಹಂಗೆ ತಾಲೂಕು ಅಧ್ಯಕ್ಷರು ಈಗ ನಮ್ಮ ಶಂಕರಪ್ಪ ಅಂತಿದ್ದಾರೆ. ಈಗಾಗಲೇ ಅದನ್ನ ಸುಮಾರು 35 ವರ್ಷ ಆಗಿದೆ. ಅದನ್ನು ಅವ್ರ ಮುಂದುವರ್ಸ್ಕೊಂಡು ನಾನು ಕರೆಕ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಆಗ್ಬೋದು, ಇಲ್ಲ ಅಂದ್ರೆ ಅದನ್ನ ಎಲ್ಲಾ ತಾಲೂಕಲ್ಲೆಲ್ಲ ಎಲ್ಲ ಆರ್ಗನೈಸ್ ಮಾಡಿ ಹೊಸ ಸಮಿತಿಗಳನ್ನ ಮಾಡಿ ಹೊಸ ಚೈತನ್ಯ ಕೊಡ್ಬೇಕು. ಎಲ್ಲ ಯುವಕರಿಗೆ ಸ್ವಲ್ಪ ಪ್ರೋತ್ಸಾಹನ ಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಬಹುತೇಕ ಸಮುದಾಯದ ಜಿಲ್ಲಾಧ್ಯಕ್ಷರು ಎಲ್ಲ ಕೂಡ ಕೇಂದ್ರ ಸ್ಥಾನದಲ್ಲಿರುತ್ತೆ. ಆದ್ರೆ ತಮ್ಮ ಇವಾಗ ಗಡಿ ಭಾಗದಲ್ಲಿ ಆಂಧ್ರದಲ್ಲಿ ಅಂತ ಒಂದು ಅವಕಾಶ ಕಲ್ಪಿಸಿದ್ದಾರೆ. ಒಟ್ಟಾರೆ ಸಮುದಾಯಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಂತ ಎಲ್ಲ ನಿಮ್ಮ ಸಮುದಾಯಕ್ಕೆ ಸ್ವ ಸಮುದಾಯಕ್ಕೆ ಏನ್ ಕರೆ ನೀಡ್ತೀರಾ ತಾವು ಜಿಲ್ಲಾಧ್ಯಕ್ಷರು? ಒಂದು ಮಾದರಿ ಈಗ ನಾನು ಮುಳಬಾಲ್ ತಾಲೂಕು ಇರ್ಬೋದು, ಹೆಚ್ಚಿಗೆ ಕೋಲಾರಲ್ಲೇ ಇರ್ತೀವಿ. ನಾವು ಹೆಚ್ಚಿಗೆ ಕೋಲಾರಲ್ಲೇ ಇರ್ತೀವಿ. ಯಾಕಂದ್ರೆ ಮೊದಲು ನಮ್ಮ ಜಿ ವೈ ಕೃಷ್ಣನ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಅಲ್ಲೇ ಇದ್ಬಿಡ್ತಾ ಇದ್ದೆ. ಅವ್ರ ಹತ್ರ ಇದ್ಕೊಂಡು ಯಾರಿಗಾದ್ರು ಬಡವರು ಸೇವೆ ಮಾಡ್ಕೊಳ್ಳೋದಕ್ಕೆ. ಇವತ್ತು ನಮ್ಮ ಮಂಗಮ್ಮನ ಸ್ವಾಮಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು, ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ. ಈಗ ನಮ್ಮ ಇವರು ಹೊತ್ತೂರು ಮಂಜಣ್ಣ MLA ಆಗಿರ್ಬೋದು, ಈಗ ಸಮೃದ್ಧಿ ಇರ್ಬೋದು, ಇವರೆಲ್ಲ ಕೂಡ ನಮ್ಗೇನು ಯಾರು ನನ್ಗೆ ಅಡ್ಡ ಹೇಳಲ್ಲ. ಅವರೆಲ್ಲ ಸಹಕರಿಸ್ಕೊಂಡು ನನ್ನ ಜಿಲ್ಲೆಯಲ್ಲೇ ಒಂದು ಕಚೇರಿ ಮಾಡ್ತೀವಿ. ಕಚೇರಿ ಮಾಡ್ಬಿಟ್ಟು ಕೇಂದ್ರ ಸ್ಥಾನದಲ್ಲಿ 1-2 ದಿವಸ ಅಲ್ಲಿರ್ತೀವಿ. ಉಳಿದಿದ್ದು ಎಲ್ಲ ತಾಲೂಕು ಓಡಾಡ್ತೀವಿ.